ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಎಡವಟ್ಟು ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೆ. ರಕ್ತಹೀನತೆ ಚಿಕಿತ್ಸೆಗೆ ಅಂತ ಹೇಳಿ ಬಂದ ವ್ಯಕ್ತಿಯ ಸ್ಥಿತಿಯೇ ಗಂಭೀರವಾಗಿದೆ. ಐಸಿಯುಗೆ ಈಗ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಓ ಪಾಸಿಟಿವ್ ಬ್ಲಡ್ ಬದಲಾಗಿ ಎ ಪಾಸಿಟಿವ್ ರಕ್ತವನ್ನ ನೀಡಿ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ. ರೋಗಿ ಪುನೀತ್ ಸೂರ್ಯಗೆ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಟೆಕ್ನಿಷಿಯನ್ ಉಮೇಶ್ ವಿರುದ್ಧ ತಿಲಕನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆಡಳಿತ ಮಂಡಳಿಯಿಂದ ಉಮೇಶ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ. ಶೀಘ್ರದಲ್ಲೇ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ ಆಸ್ಪತ್ರೆಯ ಆಡಳಿತ ಈ ರೀತಿಯಾಗಿ ಭರವಸೆಯನ್ನ ನೀಡಿದೆ. ಆಸ್ಪತ್ರೆ ಸಿಬ್ಬಂದಿ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ರೋಗಿಯ ಸಂಬಂಧಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಬಡ ರೋಗಿಗಳ ಜೀವದ ಜೊತೆಗೆ ಆಸ್ಪತ್ರೆಗಳ ಸಿಬ್ಬಂದಿಗಳು ಈ ರೀತಿ ಆಟ ಆಡಿದ್ರೆ ಅವರ ಕಥೆ ಏನು ಅಂತ ಹೇಳಿ ಇನ್ನು ಅವರ ಕುಟುಂಬಸ್ಥರು ಕೂಡ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಜೆ ಕೊಡದ ಹಿನ್ನೆಲೆ ತಪ್ಪಾಗಿ ಹೋಯಿತು ಅಂತ ಹೇಳಿ ಟೆಕ್ನಿಷಿಯನ್ ಹೇಳಿದ್ದಾರಂತೆ. ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಹೊಣೆಗೇಡಿ ಉತ್ತರ ಕೇಳಿ ರೋಗಿ ಸಂಬಂಧಿಕರು ಸಿಡಿಮಿಡಿಗೊಂಡಿದ್ದಾರೆ. ತೀವ್ರ ತಲೆನೋವು, ಉಸಿರಾಟದ ಸಮಸ್ಯೆ, ದೇಹ ನಡುಕ ಇದೆ ಅಂತ ಹೇಳಿ ಸದ್ಯ ಐಸಿಯುನಲ್ಲಿ ಸುಧಾರಿಸಿಕೊಳ್ತಾ ಇದ್ದಾರೆ ಪುನೀತ್ ಸೂರ್ಯ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಯಾರು ಕರ್ಕೊಂಡು ಕರ್ಕೊಂಬರೋ ಹೋಗಿ. ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ? ನೀನ್ ಐಡಿ ತೋರ್ಸು ಇವಾಗ. ಸೊ ಈಗ ಆಯ್ತಮ್ಮ ಸರ್, ಐಡಿ ತೋರಿಸ್ತೀರಾ ಏನ್ ಸರ್ ಇವಾಗ? ಒಂದು ನಿಮಿಷ ಇರು ಬ್ರದರ್. ಆಯ್ತು, ನಾನು ಏನಮ್ಮ ಹೊಡೆದೆ? ಹೊಡೆದ್ನಾ? ಐಡಿ ತೋರ್ಸು. ಏ ಬಿಡಪ್ಪ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಯಾರು ಕರ್ಕೊಂಡು ಕರ್ಕೊಂಬರೋ ಹೋಗಿ. ಕರ್ಕೊಂಡ್ ಬರ್ಬೇಕು? ನನ್ ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ? ನೀನ್ ಐಡಿ ತೋರ್ಸು ಇವಾಗ. ಸೊ ಈಗ ಆಯ್ತಮ್ಮ ಸರ್, ಐಡಿ ತೋರಿಸ್ತೀರಾ ಏನ್ ಸರ್ ಇವಾಗ? ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಓ ಪಾಸಿಟಿವ್ ಬ್ಲಡ್ ಬದಲಾಗಿ ಎ ಪಾಸಿಟಿವ್ ರಕ್ತವನ್ನ ನೀಡಿ ಸಿಬ್ಬಂದಿಗಳೇ ಈ ರೀತಿಯಾಗಿ ಎಡವಟ್ಟನ್ನ ಮಾಡಿದ್ರೆ ಇನ್ನು ಬಡ ರೋಗಿಗಳ ಕಥೆ ಏನು ಅಂತ ಹೇಳಿ ಸದ್ಯ ಆತನ ಸ್ಥಿತಿ ಯಾವ ರೀತಿಯಾಗಿದೆ? ದಿವ್ಯದಾಸ್, ನಿಜಕ್ಕೂ ಇದೊಂದು ದೊಡ್ಡ ಎಡವಟ್ಟು ಅಂತ ಹೇಳ್ಬೋದು. ಯಾಕಂದ್ರೆ ಜಯನಗರ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಭಾರಿ ಎಡವಟ್ಟಿಂದಾಗಿ ಸದ್ಯ ದೂರು ಕೂಡ ದಾಖಲಾಗಿದೆ. ಅಂದ್ರೆ ರಕ್ತಹೀನೆ ಅಂತ ಚಿಕಿತ್ಸೆಗೆ ಬಂದ ವ್ಯಕ್ತಿ ಸ್ಥಿತಿ ಸದ್ಯದ ಮಟ್ಟಿಗೆ ಗಂಭೀರವಾಗಿರುವಂತದ್ದು. ಅಂದ್ರೆ ಓ ಪ್ಲಸ್ ರಕ್ತದ ಗುಂಪಿನ ವ್ಯಕ್ತಿಗೆ ಎ ಪ್ಲಸ್ ರಕ್ತವನ್ನ ಕೊಟ್ಟು ಅಲ್ಲಿರುವಂತಹ ಸಿಬ್ಬಂದಿ ಎಡವಟ್ಟು ಮಾಡಿರುವಂತದ್ದು. ಸದ್ಯ ಆಸ್ಪತ್ರೆ ಸಿಬ್ಬಂದಿ ಹಾಗೇನೆ ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಬಡ ರೋಗಿಗಳ ಜೀವದ ಜೊತೆ ಆಸ್ಪತ್ರೆ ಸಿಬ್ಬಂದಿ ಯಾವ ರೀತಿ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋ ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂತದ್ದು. ರಜೆ ಕೊಡದ ಹಿನ್ನೆಲೆ ತಪ್ಪಾಗಿ ಹೋಯ್ತು ಅಂತ ಲ್ಯಾಬ್ ಟೆಕ್ನಿಷಿಯನ್ ಅವನು ಉಡಾಫೆಯ ಉತ್ತರವನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಆತನ ಟೆನ್ಷನ್ ಅನ್ನ ಒಬ್ಬ ರೋಗಿಯ ಮೇಲೆ ಹಾಕಿರೋದು ನಿಜಕ್ಕೂ ಇದು ವಿಪರ್ಯಾಸ ಅಂತ ಹೇಳ್ಬೋದು. ಸದ್ಯ ತೀವ್ರ ತಲೆನೋವು, ಉಸಿರಾಟದ ಸಮಸ್ಯೆ, ಸಂಪೂರ್ಣ ದೇಹ ನಡುಗುವುದು ಸೇರಿ ಹಲವು ಸಮಸ್ಯೆಯನ್ನ ಕೂಡ ರೋಗಿ ಎದುರಿಸ್ತಾ ಇದ್ದಾನೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಹೆಚ್ಚಿನ ವಿಚಾರಣೆಯನ್ನ ಕೂಡ ಕೈಗೊಂಡಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಏ ಬಿಡಪ್ಪ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಯಾರು ಕರ್ಕೊಂಡು ಕರ್ಕೊಂಬರೋ ಹೋಗಿ. ಕರ್ಕೊಂಡ್ ಬರ್ಬೇಕು? ನನ್ ಗೊತ್ತಿಲ್ವಾ?